ಚಂದನ ಅಷ್ಟೆಲ್ಲ ಹಿಂದೆ ತಿಂದು ಬಿಡಲು ಹೇಗೆ ಸಾಧ್ಯ? ಅಲ್ಲದೆ ಹಸಿವು ರುಚಿ ಏನು ತಿಳಿಯುತ್ತಿಲ್ಲ ಎಂದಿದ್ದಳು. ಅವಳ ಮಾತಿಗೆ ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದವನು ಎದ್ದು ಅಡುಗೆ ಮನೆಗೆ ಬಂದಿದ್ದ. ಅಲ್ಲಿಂದ ತರಕಾರಿಗಳ ಮೇಲೆ ಬೆರಳಾಡಿಸುತ್ತಾ ನಿಂತವಳ ನೋಡಿ, ಒಬ್ಬಳೇ ಕುಳಿತು ಯೋಚನೆ ಮಾಡು, ಮನಸ್ಸಿನಲ್ಲಿ ಬಂದಿದ್ದನ್ನು ನೇರವಾಗಿ ಒಪ್ಪಿಕೊಂಡು ನನಗೆ ತಿಳಿಸ್ಬೋದಲ್ವಾ ಎಂದಿದ್ದ. ಚಂದನ, ನನ್ನ ಮನಸ್ಸಿನಲ್ಲಿರುವುದು ನನಗೆ ತಿಳಿದಿದೆ, ಹಾಗಾಗಿ ಇಲ್ಲಿಗೆ ಬಂದಿದ್ದೇನೆ. ಆದರೆ ಒಪ್ಪಿಕೊಳ್ಳಲು ಭಯವಾಗ್ತಿದೆ. ನೀವೆಲ್ಲಿ, ನಾನೆಲ್ಲಿ ಎಂದಿದ್ದಳು. ಗೌತಮ್ಗೆ ಅವಳ ಮಾತುಗಳ ಅರ್ಥ ಹೊಳೆದಿತ್ತು. ಅಂದರೆ ಇವಳು ನನ್ನನ್ನು ಒಪ್ಪಿಕೊಂಡಿದ್ದಾಳ? ಈಗ ಒಂದು ಪ್ರಬುದ್ಧ ವಯಸ್ಸಿರುವ ಕಾರಣ ನಮ್ಮಿಬ್ಬರ ಅಂತಸ್ತಿನ ಲೆಕ್ಕಾಚಾರ ಮಾಡುತ್ತಿದ್ದಾಳೆ. ಇವಳಿಗೆ ಹೇಗೆ ಅರ್ಥ ಮಾಡಿಸಲಿ? ಅವಳಿಲ್ಲದ ಅಂತಸ್ತಿಗೆ ಯಾವ ಅರ್ಥವೂ ಇಲ್ಲ ಎಂದು ಹೇಳಿಕೊಂಡು ನೋಡು ಎನ್ನುತ್ತಾ ಬಳಿ ಸರಿಯುವಷ್ಟರಲ್ಲಿ ಗೌತಮ್ ಎಂದ ನಾಯರ್ ಧ್ವನಿ ಕೇಳಿ, ಇವರು ಯಾಕೆ ಇಲ್ಲಿ ಬಂದರು ಹೇಳಿಕೊಂಡೇ ಹೊರಗೆ ಬಂದಿದ್ದ. ಅವರ ಜೊತೆಯಲ್ಲಿ ಸುಹಾನಳನ್ನು ನೋಡಿ ಮುಖ ಬಿಗಿದುಕೊಂಡಿತ್ತು. ದಂಪತಿಗಳ ಸಮೇತ ಮನೆಗೆ ಬಂದಿರುವ ಕಾರಣ ಕುಳಿತುಕೊಳ್ಳಿ, ಏನು ಇಷ್ಟು ದೂರ ಹೇಳುತ್ತಾ ಸೋಫಾ ಕಡೆ ಕೈ ತೋರಿದ್ದ. ಚಂದನ ಲೋಟಕ್ಕೆ ಜ್ಯೂಸ್ ಹಾಕಿಕೊಂಡು ಅತ್ತ ಬಂದಿದ್ದಳು. ನಾಯರ್ಗೆ ವಿಷಯ ಎಲ್ಲ ತಿಳಿದಿತ್ತು. ಅಂಥದ್ರಲ್ಲಿ ಇವರ ಮನೆಯಲ್ಲೇ ಚಂದನನ್ನು ನೋಡಿ ಎಲ್ಲ ಕ್ಲಿಯರ್ ಆಯಿತಾ? ಪೂರ್ಣ ಗುಣವಾದ್ರ ಗೌತಮ್ನನ್ನು ಕೇಳಿದರು. ಆರೋಗ್ಯದಿಂದ ಇದ್ದಾಳೆ, ಹಳೆ ನೆನಪುಗಳೊಂದಿಷ್ಟು ಮರೆತಿದ್ದಾಳೆ ಅಷ್ಟೇ ಎಂದಿದ್ದ. ಚಂದನ್, ಏನಿದು ಇಷ್ಟು ದೊಡ್ಡ ವ್ಯಕ್ತಿ ಗುಣವಾದ್ರ ಎಂದು ನನಗೆ ರೆಸ್ಪೆಕ್ಟ್ ಕೊಟ್ಟು ವಿಚಾರಿಸುತ್ತಿದ್ದಾರೆ ಯೋಚಿಸುತ್ತಲೇ ಅವರ ಮುಂದೆ ಜ್ಯೂಸ್ ಹಿಡಿದಿದ್ದಳು. ಸುಹಾನ, ನೆನಪಿನ ಶಕ್ತಿ ಹೋಗಿದೆ, ಬೇರೆ ಬೇರೆ ಮನೆಯಲ್ಲಿದ್ದಾರೆ, ಅವಳಿಗೆ ಮದುವೆ ವಿಷಯ ತಿಳಿಸಿಲ್ಲ, ಹಾಗಾಗಿ ಇಬ್ಬರು ದೂರ ಇದ್ದಾರೆ ಎಂದು ಒಂದು ರೀತಿ ನೆಮ್ಮದಿಯಾಗಿ ಇದ್ದವಳು ಈಗ ಒಂದೇ ಮನೆಯಲ್ಲಿ, ಅದು ಅಡುಗೆ ಮನೆಯಲ್ಲಿ ಇಬ್ಬರನ್ನೊಟ್ಟಿಗೆ ನೋಡಿ ಮನದ ಅಸಮಾಧಾನ ತಾಳದಾಗಿದ್ದಳು. ಗೌತಮ್ ಮುಖದ ಕಡೆ ನೋಡಿದವಳಿಗೆ ಸಂತೃಪ್ತ ಭಾವ ಕಂಡಂತಾಗಿತ್ತು. ಇನ್ನು ಚಂದನ ಮುಖದಲ್ಲಿ ನಾಚಿಕೆ ಸಂಕೋಚ ಹೊತ್ತ ಮುಗುಳ್ನಗೆ ತುಂಬಿತ್ತು. ಹೇಗೆ ಸಾಧ್ಯ ಹೇಳಿಕೊಂಡಿದ್ದಳು. ನಾಯಕ್ ಅವರು ತಮ್ಮ ಮಗನ ಬರ್ತ್ಡೇಗೆ ಆಹ್ವಾನಿಸಿದವರು. ಅಲ್ಲೇ ಇದ್ದ ಚಂದನಳಿಗೆ ನೀವು ಗೌತಮ್ ಅವರ ಜೊತೆ ಬರಬೇಕು ಎಂದಿದ್ದರು. ಅವರ ಮಾತಿಗೆ ಕಿರುನಗೆ ನೀಡಿದ್ದಳು. ಆದರೆ ಇದ್ದಕ್ಕಿದ್ದಾಗೆ ಬಿಗಿದುಕೊಂಡಿದ್ದ ಗೌತಮ್ ಮುಖಭಾವ ಪ್ರಶ್ನೆ ಎನಿಸಿತು. ಮಹೇಂದ್ರ ಇಂದ್ರಾಣಿ ಅವರು ಕೂಡ ಅದೇ ಸಮಯಕ್ಕೆ ಒಳಗೆ ಬಂದಾಗ ನಾಯರ್ ಅವರನ್ನು ಆಹ್ವಾನಿಸಿ ಹೊರಗೆ ನಡೆದಿದ್ದರು. ಸುಹಾನ ಮನೆಯ ಸುತ್ತ ಒಮ್ಮೆ ನೋಡಿ, ಗೌತಮ್ ನನಗೆ ಇಷ್ಟವಾಗಿರುವ ಕಾರಣ ಅವನ ಮನೆ, ಅವನಿರುವ ಜಾಗ ಪ್ರತಿಯೊಂದು ಮನಸ್ಸಿಗೆ ತುಂಬ ಹತ್ತಿರ ಎನಿಸಿಬಿಡುತ್ತದೆ. ಆ ಹುಡುಗಿ ಜಾಗದಲ್ಲಿ ನಾನು ಇದ್ದಿದ್ರೆ ಅಂಥ ಅವಕಾಶ ಅವನಿಗೆ ಕೊಟ್ಟಿದ್ದೆ, ಡೈವರ್ಸ್ ಕೊಟ್ಟು ಬರುವುದಾಗಿ ಹೇಳಿದ್ದೆ. ಆದರೆ ತಿರಸ್ಕರಿಸಿಬಿಟ್ಟ. ಅದಕ್ಕೆ ಅವನು ಬೆಲೆ ತೆರಲೇಬೇಕು ಹೇಳಿಕೊಂಡು ನಡೆದಿದ್ದಳು. ನಾಯರ್ ಕಾರ್ ಸ್ಟಾರ್ಟ್ ಮಾಡಿದವರು. ಏನು ಅವರಿಬ್ಬರನ್ನೊಟ್ಟಿಗೆ ನೋಡಿ ನಿನ್ನ ಮುಖ ಹೀಗಾಗಿದೆ? ಹುಷಾರ್, ಗೌತಮ್ಗೆ ನಿನ್ನ ಮೇಲೂ ಕೂಡ ಅನುಮಾನ ಇದೆ. ಅವನ ಹೆಂಡತಿಗೆ ಆ ಸ್ಥಿತಿ ಬಂದಿರುವ ಬಗ್ಗೆ ಚೂರೇ ಚೂರು ಸಾಕ್ಷಿ ಎನ್ನುವಂಥ ಯಾವುದಾದ್ರೂ ಸಂದರ್ಭ ಸಿಕ್ಕರೂ ನಿನ್ನನ್ನು ಜೀವ ಸಹಿತ ಉಳಿಸುವುದಿಲ್ಲ. ನಾನಂತ ಅವನನ್ನು ತಡೆಯಲು ಹೋಗೋದಿಲ್ಲ. ನನ್ನ ದಾರಿಯಿಂದ ಮುಳ್ಳನ್ನು ಅವನೇ ಪಕ್ಕಕ್ಕೆ ಸರಿಸುತ್ತಿದ್ದಾನೆ ಎಂದರೆ ನಾನು ಯಾಕೆ ಬೇಡ ಎನ್ನಲಿ ಎಂದಿದ್ದರು. ಮತ್ತೆ ಹೆಂಡತಿ ಹೊರಗೆ ತಿರುಗುವ ಹಳೆ ಚಾಳಿ ಶುರು ಮಾಡಿಕೊಂಡಿದ್ದು ಇಷ್ಟವಿಲ್ಲದವರಂತೆ. ಸುಹಾನ, ನಾನು ಯಾಕೆ ಅಂತ ಕೆಲಸ ಮಾಡಲಿ? ಅವನಿಗೆ ಹೆಂಡತಿ ವಿಷಯದಲ್ಲಿ ಎಂಥ ಹುಚ್ಚ ಎಂದು ಗೊತ್ತು ನನಗೆ ಹೇಳಿ ಮುಖ ತಿರುಗಿಸಿ ಕುಳಿತಿದ್ದಳು. ಇಂದ್ರಾಣಿಯವರು ಮಗ ಸೊಸೆ ಮುಖದಲ್ಲಿದ್ದ ಭಾವ ನೋಡಿ ಯಾವ ಮನಸ್ತಾಪವೂ ಇಲ್ಲ, ಆರಾಮವಾಗಿ ಮಾತಾಡಿಕೊಂಡಿದ್ದಾರೆ ಎಂದುಕೊಂಡವರು ಅವಳ ಜೊತೆ ಮಾತಿಗೆ ಇಳಿದಿದ್ದರು. ಗೌತಮ್ ಬಂದು ಮೊಬೈಲ್ ಕರೆಯ ಕಡೆ ನೋಡಿ, ನಾಳೆ ಇವಳನ್ನು ಅವಳ ತವರು ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಎಂದವನು ಚಂದನ ನೋಟ ಅರಳಿಸಿ ಅಚ್ಚರಿಯಿಂದ ನೋಡುತ್ತಿದ್ದ ರೀತಿಗೆ ಅರ್ಥ ಮಾಡಿಕೊಂಡು, ಆ ಕಡೆ ಸ್ವಲ್ಪ ಕೆಲಸ ಇತ್ತು, ಹೇಗೋ ಹೋಗುತ್ತಿದ್ದೇನಲ್ಲ, ಜೊತೆಯಲ್ಲಿ ಕರೆದುಕೊಂಡು ಹೋಗೋಣ ಎಂದು ಅಷ್ಟೇ ಹೇಳಿ ಕರೆ ಸ್ವೀಕರಿಸಿ ನಡೆದಿದ್ದ. ಚಂದನ ತವರು ಮನೆ ಎಂದು ಯಾಕೆ ಹೇಳಿದರು ಯೋಚಿಸಿದವಳು. ಅವರಿಗೆ ತಂದೆ ತಾಯಿ ಮನೆಗೆ ಅನ್ನಲು ತಿಳಿಯಲಿಲ್ವಾ? ತಾನೇ ಉತ್ತರ ಕಂಡುಕೊಂಡಿದ್ದಳು. ಅವರ ಜೊತೆ ಮಾತನಾಡುತ್ತಲೇ ಮೊದಲು ಏನು ಅನಿಸದೇ ಇದ್ದದು, ಇತ್ತೀಚೆಗೆ ಇವರೇ ಎಲ್ಲ ಎನ್ನುವ ಅನಿಸಿಕೆ. ನಾನು ಈ ಮನೆಗೆ ತುಂಬ ಹತ್ತಿರದವಳಾಗಿದ್ದೇ ಎನಿಸ್ತಿದೆ. ಇವರೆಲ್ಲ ನನ್ನನ್ನು ಇಷ್ಟೊಂದು ಹಚ್ಚಿಕೊಂಡಿದ್ದಾರೆ, ಈ ಮನೆಯವಳಂತೆ ನೋಡುತ್ತಾರೆ, ನಾನು ಸುಮ್ಮನೆ ಸಂಕೋಚಕ್ಕೆ ಒಳಗಾಗುವುದು ಹೇಳಿಕೊಂಡವಳು ಸ್ವಲ್ಪ ಸಮಯ ಅಲ್ಲೇ ಕಳೆದು ಗೌತಮ್ ರೂಮಿನಿಂದ ಹೊರಗೆ ಬರದೇ ಇದ್ದಾಗ ಸಮಯವಾಗಿರುವುದನ್ನು ಗಮನಿಸಿ ಬರ್ತೀನಿ ಆಂಟಿ ಹೇಳಿ ನಡೆದಿದ್ದಳು. ರೂಮಿನಿಂದ ಹೊರಬಂದ ಗೌತಮ್ ಅವಳು ಹೊರಟು ಹೋಗಿರುವುದು ತಿಳಿದು ಕಾಯ್ದಿದ್ರೆ ಏನಾಗ್ತಿತ್ತು? ಇಂಪಾರ್ಟೆಂಟ್ ಕರೆ ಮಾತನಾಡಿ ಬರುವಷ್ಟರಲ್ಲಿ ಹೊರಟು ಬಿಟ್ಟಿದ್ದಾಳೆ ಹೇಳಿಕೊಂಡಿದ್ದ. ಬೆಳಿಗ್ಗೆ ಕಾಲೇಜ್ನ ಗೆಳತಿಯರಿಂದ ಮೆಸೇಜ್ ಬಂದಿತ್ತು. ನೋಡಿದವಳು, ಹಾಗಾದರೆ ಇಂದು ಕಾಲೇಜ್ ಇಲ್ಲ ಹೇಳಿಕೊಂಡವಳು
ಅವರು ನನಗಾಗಿ ಕಾಯ್ತಿರುತ್ತಾರೆ ಎಂದುಕೊಂಡು ಗೌತಮ್ಗೆ ಇಂದು ಕಾಲೇಜ್ ಇಲ್ಲ, ಫ್ರೆಂಡ್ಸ್ ಮೆಸೇಜ್ ಮಾಡಿದ್ದಾರೆ, ಟೈಪ್ ಮಾಡಿ ಕಳಿಸಿದ್ದಳು. ನೋಡಿದವನು, ಸರಿ ಹಾಗಿದ್ರೆ ಸಂಜೆ ಬೇಗ ರೆಡಿಯಾಗಿರು, ಎಂದಿಗಿಂತ ಬೇಗ ಬರ್ತೀನಿ, ತಿಂಡಿಗೆ ಇಲ್ಲೇ ಬರ್ತೀಯಾ, ಟೈಪ್ ಮಾಡಿ ಕಳಿಸಿದ್ದ. ಈಗ ಮನೆಯಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಇದ್ದಾರೆ, ಇಷ್ಟು ಬೆಳಿಗ್ಗೆ ನಿಮ್ಮನೆಗೆ ಬಂದರೆ ಏನೆಂದುಕೊಳ್ಳೋದಿಲ್ಲ. ಬಂದ ಮೆಸೇಜ್ ಓದಿದವನು, ಬಳಿಯಲ್ಲಿದ್ದಿದ್ರೆ 4 ಬಾರಿಸ್ತಿದ್ದೆ. ಯಾವಾಗಲೂ ಅವರು ಏನೆಂದುಕೊಳ್ಳುತ್ತಾರೆ, ಇವರು ಏನೆಂದುಕೊಳ್ಳುತ್ತಾರೆ, ಇದೇ ಆಯಿತು ಹೇಳಿಕೊಂಡಿದ್ದ. ಬೆಳಿಗ್ಗೆ 9 ನಂತರ ವಿದ್ಯಾ ಕರೆ ಮಾಡಿದವಳು. ಇಂದು ನಿನ್ನ ಕಾಲೇಜ್ ಇಲ್ಲವಂತೆ, ನನಗೆ ಮಾಮೂಲಿ ಶನಿವಾರ ಆಫೀಸ್ ರಜೆ ಇರುತ್ತೆ, 11 ಸಮಯಕ್ಕೆ ಬರ್ತೀನಿ, ಆ ಕಡೆ ಸ್ವಲ್ಪ ಕೆಲಸ ಇದೆ ಎಂದಾಗ, ಚಂದನ ಕಾಯ್ತಿರುತ್ತೇನೆ, ಒಬ್ಬಳೇ ಇದ್ದೀನಿ, ಬೇಗ ಬಾ ಎಂದಿದ್ದಳು. ವಿದ್ಯಾ ಸೈಬರ್ಗೆ ಹೋಗಿ ತನ್ನ ಕೆಲಸ ಮುಗಿಸಿಕೊಂಡು ಚಂದನ ಮನೆಗೆ ಬರುವಷ್ಟರಲ್ಲಿ ಮಧ್ಯಾಹ್ನದ ಉರಿ ಬಿಸಿಲು ಜೋರಾಗಿತ್ತು. ಚಂದನ ಬಂದ ಗೆಳತಿಯ ಕಡೆ ನೋಡಿದ್ದಳು. ವಿದ್ಯಾ ಮುಖದಲ್ಲಿ ಆಯಾಸವಿದ್ದರೂ ಸ್ವಚ್ಛ ನಗುವಿಗೆ ಕೊರತೆ ಇರಲಿಲ್ಲ. ಹೊರಗೆ ಲಾನ್ನಲ್ಲಿಯೇ ಎದುರುಗೊಂಡಿದ್ದ ಕಾರಣ ಗೆಳತಿಯರಿಬ್ಬರು ಮಾತನಾಡುತ್ತಾ ಮನೆಗಳ ಒಳಗೆ ಬಂದಿದ್ದರು. ಮುತ್ತಮ್ಮನವರು ಇಬ್ಬರು ರೂಮಿನ ಕಡೆ ಹೋಗೋದು ನೋಡಿ, ಊಟಕ್ಕೆ ಇಲ್ಲಿಗೆ ಬರ್ತೀರಾ, ಅಲ್ಲಿಗೆ ತಂದು ಕೊಡ್ಲಾ ಕೇಳಿದ್ದರು. ಚಂದನ, ಆಂಟಿ ಅಲ್ಲಿಗೆ ಬರ್ತೀವಿ ಹೇಳಿ ಗೆಳತಿಯ ಜೊತೆ ತನ್ನ ರೂಮ್ಗೆ ಬಂದಿದ್ದಳು. ಮುತ್ತಮ್ಮನವರು ನಿನ್ನೆ ಮಾಡಿದ ಒಗ್ಗರಣೆ ಅವಲಕ್ಕಿ ತಿಂತಾ ಇರಿ ಹೇಳಿಕೊಟ್ಟು ಹೋಗಿದ್ದರು. ಹಾಸಿಗೆ ಮೇಲೆ ಕುಳಿತವರು ಮುತ್ತಮ್ಮ ಕೊಟ್ಟಿದ್ದ ತಿಂಡಿ ತಿನ್ನುತ್ತಾ ಮಾತುಗಳು ಎಲ್ಲಿಂದ ಎಲ್ಲಿಗೋ ಹೋಗಿ ಗೌತಮ್ ಕಡೆಗೆ ಬಂದಾಗ, ಚಂದನ, ನಿನ್ನ ಬಳಿ ಒಂದು ವಿಷಯ ಕೇಳಬೇಕಾಗಿತ್ತು. ನಾನು ನೆನಪಿನ ಶಕ್ತಿ ಕಳೆದುಕೊಳ್ಳುವ ಮೊದಲು ಅವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಏನಾದರೂ ಭಾವನೆಗಳು ಮೂಡಿವೆ ಎಂದು ನಿಮಗೆ ಹೇಳಿಕೊಂಡಿದ್ನಾ? ಆಗ ಅವರ ನಡೆ ಹೇಗಿತ್ತು ಕೇಳಿದಳು. ವಿದ್ಯಾ ಹಿಂದಿನ ದಿನದ ರಾತ್ರಿ ನಂದನ್ ಜೊತೆ ಮಾತನಾಡಿ ಈ ವಿಷಯವಾಗಿ ಚರ್ಚಿಸಿದ್ದಳು. ಅವರು ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ವಿಷಯ ತಿಳಿಸು ಎಂದು ಹೇಳಿದ ಕಾರಣ, ಹೌದು ಕಣೆ, ನಿಂಗೆ ಆಕ್ಸಿಡೆಂಟ್ ಆಗುವ ಮೊದಲು ನೀನು ಗೌತಮ್ ಅವರನ್ನು ಮೆಚ್ಚಿದ್ದೆ. ಅವರ ಬಗ್ಗೆ ಯಾವಾಗಲೂ ನನ್ನೊಂದಿಗೆ ಮಾತನಾಡುತ್ತಿದ್ದೆ. ಆ ವ್ಯಕ್ತಿಗೂ ಕೂಡ ನಿನ್ನ ಬಗ್ಗೆ ಇನ್ನಿಲ್ಲದ ಕಾಳಜಿ. ನಿನ್ನನ್ನು ಕಾಲೇಜ್ಗೆ ಕರೆದುಕೊಂಡು ಬರುವುದು, ಕರೆದುಕೊಂಡು ಹೋಗುವುದು, ಹೊರಗೆ ಸುತ್ತಾಡಿಸೋದು, ಶಾಪಿಂಗ್ ಮಾಡಿಸೋದು, ನಿನ್ನೆಲ್ಲ ಕೆಲಸಗಳಿಗೂ ಅವರ ನೆರವು ಹೆಚ್ಚು ಕಡಿಮೆ ಇದ್ದೇ ಇರುತ್ತಿತ್ತು ಎಂದಾಗ, ಚಂದನ, ನನಗೆ ಯಾವುದೂ ನೆನಪಾಗ್ತಾನೇ ಇಲ್ಲ, ಏನು ಮಾಡಲಿ ಎಂದವಳು ತಲೆ ಹಿಡಿದುಕೊಂಡು ಕುಳಿತುಕೊಳ್ಳುತ್ತಲೇ. ವಿದ್ಯೆ, ನೋಡು, ಅದಕ್ಕೆ ಏನು ಹೇಳಲು ಹೋಗೋದಿಲ್ಲ. ಹೀಗೆ ತಲೆ ಕೆಡಿಸಿಕೊಳ್ಳೋ ಬದಲು ನೀನು ಬದುಕಿದ್ದೇ ಹೆಚ್ಚು ಅಲ್ವಾ? ಮತ್ತೆ ಸಿಕ್ಕಿರುವ ಸುಂದರವಾದ ಜೀವನ ಅನುಭವಿಸೋದು ಕಲೆ. ನೀನು ಎಲ್ಲವನ್ನು ಸಹಜವಾಗಿ ತೆಗೆದುಕೊಳ್ಳಲು ಶುರು ಮಾಡಿದರೆ ಎಲ್ಲ ವಿಷಯ ತಂತಾನೇ ತಿಳಿಯುತ್ತದೆ. ಅಥವಾ ಏನು ನೆನಪಾಗದೇ ಇದ್ದರೂ ಕಣ್ಮುಂದೆ ಇರುವ ಸುಂದರವಾದ ಜೀವನವನ್ನು ನಿನ್ನದಾಗಿಸಿಕೊ. ನಿನಗೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಗೌತಮ್ ಅವರ ಸ್ಥಿತಿ ನೋಡಲು ಆಗುತ್ತಿರಲಿಲ್ಲ ಎಂದವಳು 1-2 ಘಟನೆಗಳನ್ನು ವಿವರಿಸಿ ಹೇಳಿದಳು. ಗೆಳತಿಯ ಮಾತುಗಳನ್ನು ಕೇಳುತ್ತಾ ಕುಳಿತಿದ್ದ ಚಂದನ, ಅಂದರೆ ಇವಳ ಮಾತಿನ ಪ್ರಕಾರ ನನಗೆ ಆಕ್ಸಿಡೆಂಟ್ ಆಗುವ ಮೊದಲು ನಾವು ಒಬ್ಬರನ್ನೊಬ್ಬರು ಮೆಚ್ಚಿದ್ದೆವು, ಜೊತೆಗೆ ಓಡಾಡುತ್ತಿದ್ದೆವು. ಅದಕ್ಕೂ ಮೀರಿ ನಮ್ಮಿಬ್ಬರ ನಡುವೆ ಏನಾದರೂ ಮಾತುಕತೆ ನಡೆದಿದ್ದರೆ ನಾನು ಅದನ್ನು ಅವರ ಬಳಿಗೆ ಕೇಳಬೇಕು ಎಂದುಕೊಂಡಿದ್ದಳು. ವಿದ್ಯಾ ಅವಳ ಮುಖದಲ್ಲಿ ಬದಲಾಗುತ್ತಿದ್ದ ಭಾವನೆಗಳನ್ನು ಗಮನಿಸಿ ಗೆಳತಿಯ ಮನಸ್ಥಿತಿಯ ಬದಲಾಯಿಸಲು ಕಾಲೇಜಿನ ಬಗ್ಗೆ ವಿಷಯ ತೆಗೆದುಕೊಂಡಿದ್ದಳು. ಸಮಯವಾಗುತ್ತಲೇ ವಿದ್ಯಾ, ಬರ್ತೀನಿ ಕಣೆ, ಮಮ್ಮಿ ಡ್ಯಾಡಿ ಕಾಯ್ತಾ ಇರ್ತಾರೆ, ಜಾಸ್ತಿ ಯೋಚಿಸಲು ಹೋಗಬೇಡ. ಅಷ್ಟೊಂದು ಪ್ರೀತಿಸುವ ಕುಟುಂಬ, ಹಾಗೆ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿರುವ ಗೌತಮ್ ಅವರು ಇರಬೇಕಾದ್ರೆ ನೀನು ಯಾವುದಕ್ಕೆ ಯಾಕೆ ಯೋಚಿಸ್ತೀಯ ಹೇಳಿ ನಡೆದಿದ್ದಳು. ಗೆಳತಿ ಹೊರಟ ನಂತರ ಚಂದನ ಯೋಚಿಸುತ್ತಾ ಉಳಿದವಳು. ಅವಳು ಹೇಳಿದ್ದು ನಿಜ. ಅಂದರೆ ನಾನು ಅವರನ್ನು ವರ್ಷಗಳ ಹಿಂದೆ ಒಪ್ಪಿಕೊಂಡಿದ್ದೇನೆ. ಆದರೆ ನಾನು ಹೇಗೆ ಒಪ್ಪಿದೆ? ಅವರಷ್ಟು ದೊಡ್ಡ ಶ್ರೀಮಂತರು. ನಾನು ಹೇಳಿಕೊಂಡರೂ ಕೂಡ ನನ್ನನ್ನು ಒಪ್ಪಿಕೊಳ್ತಾರಾ ಎನ್ನುವ ಬಗ್ಗೆ ನಾನು ಯೋಚಿಸಲಿಲ್ವಾ? ಈಗಲೂ ಅಷ್ಟೇ, ಹೇಳಿಕೊಂಡರೆ ಅವರ ಶ್ರೀಮಂತಿಕೆಗೆ ಸೋತು ಹೇಳಿಕೊಳ್ಳುತ್ತಿದ್ದೇನೆ ಎನ್ನುವ ಅರ್ಥ ಮೂಡುವುದಿಲ್ವೇ? ಒಂದು ವೇಳೆ ಅವರು ಬೇರೆ ಯಾರನ್ನಾದರೂ ಮೆಚ್ಚಿದ್ದರೆ ಹೇಗೆ ಸಾಧ್ಯ? ವಿದ್ಯಾ ಹೇಳಿದ್ಲಲ್ಲ, ಅವರು ಕೂಡ ನನ್ನನ್ನು ಇಷ್ಟಪಡ್ತಿದ್ರು ಎಂದು. ಒಂದು ವೇಳೆ ನನಗೆ ಆಕ್ಸಿಡೆಂಟ್ ಆದ ನಂತರ ಅವರ ಮನಸ್ಸು ಬದಲಾಗಿದ್ದರೆ? ಬಂದ ಆಲೋಚನೆಗೆ ಕೆಲ ಕ್ಷಣ ಮಂಕಾಗಿ ಕುಳಿತು ಬಿಟ್ಟಳು. ತುಂಬ ಸಮಯದವರೆಗೂ ತನ್ನ ಮನಸ್ಥಿತಿಯ ಬಗ್ಗೆ ಯೋಚಿಸ್ತಾ ಉಳಿದ ಚಂದನ, ಅವರು ಯಾರನ್ನಾದರೂ ಇಷ್ಟಪಡುತ್ತಿರಲಿ ಅಥವಾ ಶ್ರೀಮಂತರಾಗಿರಲಿ, ಇದೆಲ್ಲವನ್ನು ಯೋಚಿಸಿ ನಾನು ಅವರನ್ನು ಒಪ್ಪಿಕೊಂಡಿಲ್ಲ. ಇದೆಲ್ಲವನ್ನು ಯೋಚಿಸುವ ಮೊದಲೇ ನನಗೆ ತಿಳಿಯದೆ ಅವರನ್ನು ಒಪ್ಪಿಕೊಂಡು ಬಿಟ್ಟಿದ್ದೀನಿ. ಹಿಂದಿನ ನನ್ನ ಸ್ಥಿತಿ ಹೇಗಿತ್ತೋ ಗೊತ್ತಿಲ್ಲ, ಆದರೆ ಈಗ ಮಾತ್ರ ಅವರೇ ನನ್ನ ಜೀವನ. ಅವರನ್ನು ಹೊರತುಪಡಿಸಿ ಬೇರೆ ಬದುಕಿನ ಕಡೆ ಯೋಚಿಸಲು ಸಾಧ್ಯವಿಲ್ಲ. ನಿರ್ಧಾರ ದೃಢವಾಗುತ್ತಲೇ ಅವರು ನನ್ನವರೇ ಎನ್ನುವ ಭಾವನೆಗೆ ಒಳಗಾಗಿದ್ದಳು.
ಇನ್ನು ಅರ್ಧ ಗಂಟೆಯಲ್ಲಿ ಬರುತ್ತೇನೆ, ರೆಡಿಯಾಗಿರು. ಮೆಸೇಜ್ ಓದಿದವಳು ಕಬೋರ್ಡ್ ಕಡೆ ಬಂದು ಸೀರೆಗಳ ನೋಡುತ್ತಲೇ ಆಸೆಯಾಗಿತ್ತು. ಇನ್ನೊಮ್ಮೆ ಸೀರೆ ಹುಟ್ಟು ಎದುರು ಬರಬೇಡ ಎಂದು ಮಾತು ನೆನಪಾದಾಗ ಯಾಕೆ ಹಾಕಿಕೊಂಡು ಹೋಗಬಾರ್ದಾ? ಆದರೆ ಇಂದು ಬೇಡ, ಮಮ್ಮಿ ಯಾಕೆ ಸೀರೆ ಉಟ್ಟು ಬಂದಿದ್ಯಾ ಎಂದು ಕೇಳಿದರೆ ಹೇಳಿಕೊಂಡವಳು ತಿಳಿ ಹಳದಿ ಬಣ್ಣದ ಮೇಲೆ ಪುಟ್ಟ ಪುಟ್ಟ ಬಿಳಿ ಹೂಗಳಿದ್ದ ಡ್ರೆಸ್ ಕೈಗೆತ್ತಿಕೊಂಡಿದ್ದಳು. ಅಲಂಕರಿಸಿಕೊಂಡವಳಿಗೆ ಅವರಿಗಾಗೇನು ಅನಿಸಿಕೆ ಮೂಡಿದಾಗ ಕ್ಷಣವೇ ನೋಡುವ ಹಂಬಲ ಮೂಡಿದ್ದು. ಹೊರಗೆ ಹೆಂಗಸರ ಧ್ವನಿ ಕೇಳಿದಾಗ ಹಿನುಕಿ ನೋಡಿದವಳು ಪದ್ಮ ಅವರು ಕರೆಯುತ್ತಲೇ ಅಲ್ಲಿಗೆ ಬಂದಿದ್ದಳು. ಪದ್ಮ ಅವರ ಸ್ನೇಹಿತರ ಜೊತೆಗೆ ಸುಹಾನ ಕೂಡ ಇದ್ದು ಪದ್ಮ ಅವರನ್ನು ತನ್ನ ಮಗನ ಬರ್ತ್ಡೇಗೆ ಕರೆಯಲು ಬಂದಿದ್ದಳು. ನಾಯರ್ಗೆ ಮುಖ್ಯ ಎನಿಸಿದವರಿಗೆ ಮಾತ್ರ ದಂಪತಿಗಳು ಹೋಗಿ ಕರೆದು ಬಂದಿದ್ದರು. ಉಳಿದವರನ್ನೆಲ್ಲ ಸುಹಾನ ತಾನೇ ಖುದ್ದಾಗಿ ಹೋಗಿ ಕರೆದು ಬರುತ್ತಿದ್ದಳು. ಪದ್ಮ ಅವರು ಮಹಿಳಾ ಸಂಘದ ಮುಖ್ಯ ಮೆಂಬರ್ ಆಗಿದ್ದ ಕಾರಣ ಅವರನ್ನು ಕರೆಯಲು ಬಂದಿದ್ದಳು. ಅಲ್ಲಿಗೆ ಬಂದ ಚಂದನಳ ಬಗ್ಗೆ ಎಲ್ಲರಿಗೂ ತಿಳಿದಿತ್ತು. ಎಲ್ಲರೂ ಸಹಜವಾಗಿ ಮಾತನಾಡಿಸಿದರು. ಚಂದನಗೆ ಎಲ್ಲರೂ ತನಗೆ ಅವಶ್ಯಕತೆಗೆ ಮೀರಿ ಮರ್ಯಾದೆ ಕೊಡುತ್ತಿದ್ದಾರೆ ಎನ್ನುವ ಅನಿಸಿಕೆ. ಸುಹಾನ ಎಲ್ಲರಿಗೂ ಮತ್ತೊಮ್ಮೆ ತಿಳಿಸಿ ಬಾಗಿಲವರೆಗೆ ಹೊರಟವಳು ದೀಪಾಂಜಲಿಗೆ ಹೋಗುವ ಸಲುವಾಗಿ ನಡೆದಿದ್ದ ಚಂದನಳಿಗೆ ಮಿಸಸ್ ಗೌತಮ್ ನೀವು ಕೂಡ ಬನ್ನಿ ಹೇಳಿ ತನ್ನ ಕಾರಿನ ಕಡೆ ನಡೆದಿದ್ದಳು. ಅವಳ ಮಾತಿಗೆ ಹಾಗೇ ನಿಂತ ಚಂದನ ಏನಿವರು ಹೇಳಿದ್ದು? ಮಿಸಸ್ ಗೌತಮ್ ಅಂದರೆ ಅದರರ್ಥ ಯಾಕೆ ಹೀಗೆ ಹೇಳಿದರು? ತಲೆ ಕೆಟ್ಟಂತೆ ಎನಿಸಿದಾಗ ವಿದ್ಯೆ ಹೇಳಿದಂತೆ ಹಿಂದಿನದನ್ನು ನೆನೆದು ಆರೋಗ್ಯ ಕೆಡಿಸಿಕೊಳ್ಳಲು ಹೋಗಬಾರ್ದು. ಹೀಗೆ ಹೇಳಿದ ಮಾತನ್ನು ಅವರಿಗೆ ಹೇಳಿ ಯಾಕೆ ಹೀಗೆ ಹೇಳಿದರು? ನಿಮ್ಮ ಸ್ನೇಹಿತನ ಹೆಂಡತಿ ಎಂದು ಕೇಳಬೇಕು. ಹೇಳಿಕೊಳ್ಳುವ ವೇಳೆಗೆ ಕಾರು ವೆಂಕಟಾದ್ರಿ ಮುಂದೆ ನಿಂತಿತ್ತು. ಹಿಡಿದ ಗೌತಮ್ ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡಿರಬೇಕು ಅನ್ನೋದು ಗೊತ್ತಾಗಲ್ವಾ? ಆಗಿನಿಂದ ಫೋನ್ ಮಾಡ್ತಿದ್ದೇನೆ, ಬೇಗ ಮನೆಯಲ್ಲಿ ತಿಳಿಸಿ ಬಾ ಎಂದಿದ್ದ. ಇಂದ್ರಾಣಿ ಅವರಿಂದ ಪದ್ಮ ಅವರಿಗೆ ವಿಷಯ ತಿಳಿದಿತ್ತು. ಹಾಗೆ ಚಂದನ ಕೂಡ ಅವರಿಗೆ ವಿಷಯ ತಿಳಿಸಿದಳು. ತಮ್ಮ ಮನೆಯ ಗೇಟ್ ಮುಂದೆ ನಿಂತ ಕಾರನ್ನು ನೋಡಿದವರು ಚಂದನ, ಗೌತಮ್ ಕಾಯ್ತಿದ್ದಾರೆ, ಬೇಗ ಹೊರಡು ಎಂದಾಗ ಸಂಕೋಚ ಕಾಡಿದರು. ಅವರಿಗೆ ಹೋಗಿ ಬರುವುದಾಗಿ ತಿಳಿಸಿ ನಡೆದಿದ್ದಳು. ಕಾರಿನಲ್ಲಿ ಬಂದು ಕುಳಿತವಳು ಅದು ಮನೆಗೆ ಗೆಸ್ಟ್ ಬಂದಿದ್ದರು. ಮಾತನಾಡಿಸ್ತಿದ್ದೆ, ಹಾಗೆ ನಿಮ್ಮ ಮನೆಗೆ ಬರಲು ಹೊರಟಿದ್ದೆ, ಮೊಬೈಲ್ ನೋಡಿಕೊಳ್ಳಲಿಲ್ಲ ಎಂದಿದ್ದಳು. ಸರಿ, ಮುಂದೆ ಆದಷ್ಟು ಮೊಬೈಲ್ ಬಳಿಯಲ್ಲಿ ಇಟ್ಟುಕೋ ಎಂದವನು ಹಿಂದಿನ ದಿನ ಚಂದನ ಹೇಳಿದ ಮಾತುಗಳು ನೆನಪಿದ್ದ ಕಾರಣ ಇವಳಿಗೆ ಆ ಗೊಂದಲ ಬಗೆಹರಿಸಿ ಕ್ಲಿಯರ್ ಆಗಿ ಹೇಳಿಬಿಡಬೇಕು. ನಮ್ಮಿಬ್ಬರ ನಡುವೆ ಯಾವ ಅಂತಸ್ತು ದೊಡ್ಡ ವಿಷಯವಾಗಿ ಕಾಣುವುದಿಲ್ಲ ಎಂದು ಹೇಳಿಕೊಂಡವನು ಕೆಲ ಕ್ಷಣಗಳು ಮೌನವಾಗಿ ಉಳಿದಿದ್ದ. ಚಂದನ, ನಿಮ್ಮ ಬಳಿ ಒಂದು ಮಾತು ಕೇಳಬೇಕಾಗಿತ್ತು ಎಂದಿದ್ದಳು. ಆ ವೇಳೆಗಾಗಲೇ ಕಾರು ಸಿಟಿ ಆವರಣ ಬಿಟ್ಟು ಹೊರಗೆ ಬಂದಾಗಿತ್ತು. ಹೇಳು, ಅದಕ್ಕೆ ಯಾಕೆ ಪೀಟಿಕೆ ಬೇಕು ಕೇಳಿದ್ದ. ಅದು ನೆನ್ನೆ ಸಂಜೆ ನಿಮ್ಮನೆಗೆ ಬಂದಿದ್ರಲ್ಲ, ನಿಮ್ಮ ಫ್ರೆಂಡ್ ವೈಫ್. ಅವರಿಂದು ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದರು. ನೀವು ಬರುವ ಕೆಲ ಕ್ಷಣಗಳ ಹಿಂದೆ ಅಷ್ಟೇ ಅವರ ಕಾರ್ ಹೊರಗೆ ಹೋಗಿತ್ತು. ಅವರು ಹೊರಡುವ ಸಮಯದಲ್ಲಿ ಫಂಕ್ಷನ್ಗೆ ನೀವು ಬನ್ನಿ ಮಿಸಸ್ ಗೌತಮ್ ಎಂದು ಹೇಳಿದರು. ಅವರು ಯಾಕೆ ಹಾಗೆ ಹೇಳಿದರು ಎಂದು ತಿಳಿಯಲಿಲ್ಲ. ಮಹಿಳಾ ಸಮಾಜದಲ್ಲಿ ಮುಖ್ಯ ಮೆಂಬರ್ ಅಂತೆ ಅವರು. ಅಂಥವರಿಗೆ ಸುಮ್ಮನೆ ಏನೋ ಒಂದು ಹೇಳಲು ಹೇಗೆ ಸಾಧ್ಯ? ನನ್ನನ್ನು ಯಾಕೆ ಮಿಸಸ್ ಗೌತಮ್ ಎಂದು ಕರೆದದ್ದು? ಹಾಗೆ ವಿದ್ಯೆ ಕೂಡ ಹೇಳಿದ್ಲು. ನನಗೆ ನೆನಪಿನ ಶಕ್ತಿ ಹೋಗುವ ಮೊದಲು ನಿಮ್ಮೊಂದಿಗೆ ತುಂಬ ಓಡಾಡುತ್ತಿದ್ದೇನಂತೆ. ನನ್ನನ್ನು ನೀವೇ ಶಾಪಿಂಗ್ ಎಂದೆಲ್ಲ ಕರೆದುಕೊಂಡು ಹೋಗುತ್ತಿದ್ದದು ಎಂದಳು. ಸಾಲದಕ್ಕೆ ನಾನು ಅವಳ ಬಳಿ ನಿಮ್ಮನ್ನು ನಾನು ಇಷ್ಟಪಡುತ್ತಿರುವುದಾಗಿ ಹೇಳಿಕೊಂಡಿದ್ದೇನಂತೆ. ಪ್ಲೀಸ್ ನಿಜ ಹೇಳಿ, ಹಿಂದೆ ಏನು ನಡೆದಿತ್ತು ಕೇಳಿದಳು. ಗೌತಮ್, ಇದನ್ನು ಸಮಾಧಾನವಾಗಿ ಕೇಳಿದರೆ ಆಗೋಲ್ವಾ? ಇಷ್ಟೊಂದು ಆತಂಕದಿಂದ ಯಾಕೆ ಮಾತನಾಡ್ತೀಯ? ಹೌದು, ನಿನ್ನ ಗೆಳತಿ ಹೇಳಿದ್ದು ನಿಜ. ನಾವಿಬ್ಬರು ಮದುವೆಯಾಗಲು ನಿರ್ಧರಿಸಿದೆವು. ಹಾಗಾಗಿ ಆಕೆ ನಿನ್ನನ್ನು ಮಿಸಸ್ ಗೌತಮ್ ಎಂದು ಕರೆದಿರುವುದು ಎಂದಿದ್ದ. ಎಷ್ಟಾದರೆ ಹೇಗೋ ಸಹಿಸಿಕೊಳ್ತಾಳೆ. ಅದೇ ನನ್ನ ಅವಳ ಮದುವೆ ನಡೆದಿತ್ತು ಎಂದರೆ ಹೇಗೆ ಒಪ್ಪಿದೆ, ಹೇಗೆ ಮದುವೆ ಆಯಿತು, ನನಗೇನು ನೆನಪಾಗ್ತಿಲ್ಲ, ಏನೆಲ್ಲ ನಡೆದಿತ್ತು ಎಂದು ಬೇಡದ ಒತ್ತಡ ತಂದುಕೊಳ್ಳುವ ಸಾಧ್ಯತೆ ಇದೆ ಎಂದುಕೊಂಡವನು ಮಾತು ಮರೆತವಳಂತೆ ಸುಮ್ಮನೆ ಕುಳಿತವಳ ನೋಡಿ ಯಾಕೆ ನಂಬಿಕೆ ಇಲ್ವಾ ಕೇಳಿದ್ದ. ಚಂದನ, ನನಗೆ ನಂಬುವುದಕ್ಕೆ ಆಗ್ತಿಲ್ಲ. ನೀವೆಲ್ಲಿ ನಾನೆಲ್ಲಿ? ನಿಮ್ಮನ್ನು ಮೆಚ್ಚುವಷ್ಟು ನನ್ನಲ್ಲಿ ಧೈರ್ಯ ಹೇಗೆ ಬಂತು ಕೇಳಿದಳು. ಇದು ನಿನ್ನೆ ಮೊನ್ನೆ ಪರಿಚಯವಲ್ಲ, 5 ವರ್ಷಗಳ ಹಿಂದಿನದು. ಆಗ ನಿನ್ನ ವಯಸ್ಸು 18. ನಮ್ಮಿಬ್ಬರ ನಡುವೆ ತುಂಬ ಸಮಯ ಇದ್ದದ್ದು ಪರಿಚಯವೇ. ಮೊದಲು ನಿನ್ನನ್ನು ಕಂಡ್ರೆ ನನಗೆ ಆಗುತ್ತಿರಲಿಲ್ಲ. ನೀನು ಬಂದಮೇಲೆ ನನ್ನ ಇಡೀ ದಿನಚರಿ ಶಿಸ್ತು ಬದಲಾಗಿತ್ತು. ಅದು ನನಗೆ ಇಷ್ಟವಾಗುತ್ತಿರಲಿಲ್ಲ ಎಂದಿದ್ದ. ಯಾಕೆ ನನ್ನ ಮೇಲೆ ಕೋಪ? ನಾನೇನು ಮಾಡಿದ್ದೆ ಕೇಳಿದ್ದಳು. ನೀನೇನು ಮಾಡಿರಲಿಲ್ಲ. ಯಾವ ಹೆಣ್ಣಿನ ಕಡೆಗೂ ಗಮನ ಕೊಡದ ನನ್ನ ಮನ ನಿನ್ನ ಕಡೆ ಆಸಕ್ತಿ ವಹಿಸಲು ಶುರು ಮಾಡಿತ್ತು.
ನನ್ನ ಜೀವನದಲ್ಲಿ ನಗು ನೆಮ್ಮದಿ ಎರಡೂ ಇರಲಿಲ್ಲ. ನಿನ್ನ ಮುಖದಲ್ಲಿ ಯಾವಾಗಲೂ ಇರುತ್ತಿದ್ದ ಸಂತೋಷ ತೃಪ್ತಿ ನೋಡಿ ಒಮ್ಮೊಮ್ಮೆ ಅಸಹನೆಗೆ ಒಳಗಾಗಿ ಬಿಡುತ್ತಿದ್ದೆ. ನಂತರ ನನಗೆ ಗೊತ್ತಿಲ್ಲದೆ ನನ್ನ ದಿನಚರಿಯಲ್ಲಿ ನಿನ್ನ ಬೆಸೆದುಕೊಂಡು ಬಿಟ್ಟಿದ್ದೆ ಎಂದಿದ್ದ. ಹೌದಾ, ಹೇಗೆ? ಹೇಗೆ ಅಂದರೆ, ಈಗ ನೀನು ತುಳಸಿ ಪೂಜೆ ಮಾಡಬೇಕಾದ್ರೆ ನೋಡ್ತಾ ನಿಲ್ತೇನೆ ನೋಡು, ಅದು ಆಗಿನಿಂದ ಆಗಿರುವ ಅಭ್ಯಾಸ. ನನ್ನ ದಿನಚರಿ ಶುರುವಾಗುತ್ತಿದ್ದದು ನಿನ್ನಿಂದ. ಅಂದರೆ ನಾನು ನಿಮ್ಮನ್ನು ಇಷ್ಟಪಡುತ್ತಿರುವಷ್ಟು ನೀವು ನನ್ನ ಇಷ್ಟಪಡ್ತಿದ್ರಾ? ನಿನಗಿಂತ ಸ್ವಲ್ಪ ಜಾಸ್ತಿಯೇ. ನಿನಗೆ ನನಗಿಂತ ಒಂದು ಸಮಯದಲ್ಲಿ ನಿನ್ನ ತಂದೆ ಮುಖ್ಯವಾಗಿದ್ದರು. ನನಗೆ ಮಾತ್ರ ನೀನೆಲ್ಲರಿಗಿಂತ ಮುಖ್ಯವಾಗಿದ್ದೆ. ಎಷ್ಟೆಂದರೆ ನನ್ನ ಸ್ವಾಭಿಮಾನಕ್ಕಿಂತ ಮುಖ್ಯವಾಗಿದ್ದೆ ಎಂದವನಿಗೆ ಕೃಷ್ಣ ಪ್ರಸಾದ್ ಅವರ ಮಾತುಗಳು ನೆನೆದು ತನ್ನ ಸ್ವಾಭಿಮಾನ ಬಿಟ್ಟು ಚಂದನನನ್ನು ನೋಡಲು ಬಂದಿದ್ದು ನೆನಪಾಗಿತ್ತು. ಅವನ ಮಾತಿಗೆ ಚಂದನ ಮುಖದಲ್ಲಿ ಸುಂದರ ನಗು ಅರಳಿತು. ಅದರ ಹಿಂದೆ ಮಂಕಾದವಳು, ನೀವು ಸ್ವಾಭಿಮಾನ ಬಿಟ್ಟು ಕೊಡೋದು ನನಗೆ ಇಷ್ಟವಿಲ್ಲ ಎಂದಿದ್ದಳು. ಈಗಲೂ ನಿನಗಾಗಿ ಬಿಟ್ಟು ಕೊಡ್ತಿದ್ದೇನೆ ಹೇಳಿಕೊಂಡವನು ಹೇಳರ ಸಮಯ ಮೀರಿದ್ದು ಗಮನಿಸಿ ಕಳೆದ ವಾರ ತಾನು ಬಂದಾಗ ಊಟ ಮಾಡಿದ್ದ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿದ್ದ. ಚಂದನ, ಹೋಗುತ್ತಿದ್ದೇವಲ್ಲ, ಮಮ್ಮಿಗೆ ನಾವು ಬರುವ ವಿಷಯ ತಿಳಿದಿದೆ, ಅಡುಗೆ ಮಾಡಿರ್ತಾರೆ ಎಂದಿದ್ದಳು. ಗೌತಮ್ ಅವಳ ಮಾತಿಗೆ ಮನಸ್ಸು ಬದಲಾಯಿಸಿ ನಿಂತುಕೊಳ್ಳಲಿಲ್ಲ. ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ, ಈಗ ತುಂಬ ಹಸಿವು, ಇನ್ನೊಂದು ಕ್ಷಣವೂ ಕಾಯಲು ಆಗುವುದಿಲ್ಲ ಎನ್ನುತ್ತಾ ನಡೆದಿದ್ದ. ಚೆನ್ನಯ್ಯ ಅಂಕಲ್ ಅಡುಗೆ ಮಾಡಿ ಇಟ್ಟಿರ್ತಾರೆ, ಮನೆಗೆ ಬಂದ ತಕ್ಷಣ ಊಟ ಮಾಡಿ ಬರಬೇಕು ತಾನೆ ಕೇಳಿದ್ದಳು. ನೀನು ಊರಿಗೆ ಹೋಗಲು ಕಾಯ್ತಿರ್ತೀಯ ಎನಿಸಿದಾಗ ಹಾಗೆ ಬಟ್ಟೆ ಬದಲಾಯಿಸಿ ಬಂದು ಬಿಟ್ಟೆ ಹೇಳುತ್ತಲೇ ಅವಳು ಕುಳಿತುಕೊಳ್ಳಲು ಕುರ್ಚಿ ಎಳೆದಿದ್ದ. ನಂತರ ಬಂದ ವೇಟರ್ಗೆ ಚಂದನಗೆ ಇಷ್ಟವಾಗುವುದನ್ನೇ ಹೇಳಿ ಆರ್ಡರ್ ಮಾಡಿದ್ದ. ಗಲ್ಲಕ್ಕೆ ಕೈ ಕಟ್ಟಿ ಅವನನ್ನೇ ನೋಡುತ್ತಾ ಉಳಿದಿದ್ದ ಚಂದನ, ನಾನು ಮದುವೆಯಾಗುವ ಹುಡುಗ ಸಾಮಾನ್ಯವಾಗಿ ಒಳ್ಳೆಯವನಾಗಿದ್ದರೆ ಸಾಕು ಎಂದುಕೊಂಡಿದ್ದೆ, ಆದರೆ ಹೀಗೆ ಇಷ್ಟೆಲ್ಲ ನಿರೀಕ್ಷೆ ಇಟ್ಟುಕೊಂಡಿರಲಿಲ್ಲ ಎಂದಿದ್ದಳು. ಗೌತಮ್, ಜೀವನ ಪೂರ್ತಿ ಒಂಟಿಯಾಗಿ ಆರಾಮವಾಗಿ ಇರುತ್ತೇನೆ ಎಂದುಕೊಂಡಿದ್ದೆ. ಅದೆಲ್ಲಿಂದ ಬಂದು ಗಂಟು ಬಿದ್ದೆಯೋ. ಈಗ ನಿನ್ನ ಬಿಟ್ಟು ಯೋಚನೆಗಳಿಲ್ಲ, ನಿನ್ನ ಹೊರತಾಗಿ ಉಳಿಯುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದಿದ್ದ. ಅವನ ಮೊದಲ ಮಾತು ಕೇಳಿ ಮುಖ ಮಂಕಾದರೂ ನಂತರದ ಮಾತಿಗೆ ಖುಷಿಯಿಂದ ನನಗೂ ಅರ್ಥವಾದಾಗಿನಿಂದ ಯಾವಾಗಲೂ ಇರಬೇಕು ಎನಿಸುತ್ತದೆ ಎಂದಿದ್ದಳು. ಈ ಅರ್ಧಂಬರ್ಧ ಮಾತನಾಡುವ ಹುಚ್ಚು ನಿನ್ನಿಂದ ಯಾವಾಗ ಬಿಟ್ಟು ಹೋಗುತ್ತದೆ ಹೇಳುವಷ್ಟರಲ್ಲಿ ಊಟ ಬಂದಿತ್ತು. ನಾಲಾಯಕ್, ನಿನ್ನ ಅನುಮಾನಗಳನ್ನು ಯೋಚನೆಗಳನ್ನು ಪಕ್ಕಕ್ಕಿಡು. ಈ ಕ್ಷಣ ನಾವಿಬ್ಬರು ಜೊತೆಯಲ್ಲೇ ಇದ್ದೇವೆ, ಅದು ಮಾತ್ರ ಸತ್ಯ. ಈ ಕ್ಷಣ ಆಸ್ವಾದಿಸು. ಡಾಕ್ಟರ್ ಹೇಳಿದ್ದಾರೆ, ದಿನ ಕಳೆಯುತ್ತಲೇ ನೆನಪುಗಳು ಬರುವ ಸಾಧ್ಯತೆ ಇದೆ ಎಂದು. ಆ ಕ್ಷಣ ಬೇಗ ಬರಲಿ ಎಂದು ಆಶಿಸ್ತೇನೆ. ಒಂದು ವೇಳೆ ನೆನಪುಗಳು ಬರದೇ ಇದ್ದರೂ ಜೀವನ ಇನ್ನೂ ತುಂಬ ಉದ್ದ ಇದೆ. ಮುಂದೆ ಸೃಷ್ಟಿಯಾಗುವ ನೆನಪುಗಳು ಸಾಕು. ಈಗ ಊಟ ಮಾಡು. ನಮ್ಮಿಬ್ಬರ ಸಂಬಂಧದ ಬಗ್ಗೆ ಗೊತ್ತಾಯ್ತಲ್ಲ, ಏನು ಯೋಚಿಸದೆ ಆರಾಮವಾಗಿರು ಎಂದಿದ್ದ. ಚಂದನಳಿಗೂ ಮಾತುಗಳು ಸರಿ ಎನಿಸಿತು. ಇವರ ಇಷ್ಟು ಕಾಳಜಿಗೆ ನನ್ನ ಮನದಲ್ಲಿ ಅವರ ಬಗ್ಗೆ ಮೂಡುತ್ತಿದ್ದ ಭಾಗಗಳಿಗೆ ಉತ್ತರ ಬೇಕಾಗಿತ್ತು. ಅದು ಸಿಕ್ಕಿದೆ, ಇನ್ನೇನು ಬೇಕು? ಆ ಸಮಯದಲ್ಲಿ ನನ್ನ ಜೊತೆ ಇದ್ದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ದೀರಲ್ಲ, ಹಾಗೆಲ್ಲ ನಾನು ಇವರನ್ನು ಅಪರಿಚಿತನಂತೆ ನೋಡಿದಾಗ ಇವರಿಗೆ ಎಷ್ಟು ನೋವಾಗಿರ್ಬೋದು. ಇನ್ನು ಮುಂದೆ ಅವರನ್ನು ಏನೂ ಪ್ರಶ್ನಿಸಬಾರ್ದು ಹೇಳಿಕೊಂಡಿದ್ದಳು. ಇಬ್ಬರ ನಡುವೆ ಮುಂದಿನ ಭವಿಷ್ಯದ ಬಗ್ಗೆ ಮಾತುಕತೆ ನಡೆದಿತ್ತು. ಮತ್ತೆ ಪಯಣ ಶುರುವಾಗಿತ್ತು. ಚಂದನ, ಅದು ಮನೆಯಲ್ಲಿ ಹೇಳಿದಾಗೆ ಕೆಲಸ ಇದೆಯಾ, ಇಲ್ಲ ನನಗೋಸ್ಕರ ಬಂದದ್ದಾ ಕೇಳಿದ್ದಳು. ನಿಮಗೇನು ಅನ್ನಿಸ್ತಿದೆ ಕೇಳಿದ್ದ. ನನಗಾಗಿ ಬಂದಿದ್ದೀರಾ ಎನಿಸ್ತಿದೆ. ಪರವಾಗಿಲ್ಲ, ದೇವರಷ್ಟಾದರೂ ಬುದ್ಧಿ ಕೊಟ್ಟಿದ್ದಾನಲ್ಲ, ಅದೇ ನನ್ನ ಪುಣ್ಯ. ಹಾಗಾದರೆ ನಿಜವಾಗಿ ನನಗಾಗಿನಾ? ಥ್ಯಾಂಕ್ ಯು ಸೋ ಮಚ್ ಎಂದಿದ್ದಳು. ನಿನ್ನ ಈ ಥ್ಯಾಂಕ್ಸ್ ನೀನೇ ಇಟ್ಕೋ. ನನ್ನ ನಾಲಾಯಕ್ ಮೊದಲು ಹೇಗೆ ಥ್ಯಾಂಕ್ಸ್ ಹೇಳ್ತಿದ್ಲೋ ಹಾಗೆ ಹೇಳಿದರೆ ಸಾಕು. ಹೇಗೆ ಹೇಳ್ತಿದ್ದೆ? ರೋಸ್ ಕೊಟ್ಟು ಹೇಳ್ತಿದ್ದೇನಾ, ಚಾಕ್ಲೇಟ್ ಏನಾದರೂ ತಂದು ಕೊಟ್ಟು ಹೇಳ್ತಾ ಇದ್ನಾ ಕೇಳಿದ್ದಳು. ತೆಗೆದು ಬಿಟ್ಟ ಅಂದರೆ, ನೀನು ಕೊಡುವ ಹೂವನ್ನು ಕಿವಿಯಲ್ಲಿ ಇಟ್ಕೊಳ್ಳ. ಇಷ್ಟು ದೊಡ್ಡ ಹುಡುಗಿ ತಾನು ಇಷ್ಟಪಡುತ್ತಿರುವ ಹುಡುಗನಿಗೆ ಹೇಗೆ ಥ್ಯಾಂಕ್ಸ್ ಹೇಳ್ತಾಳೆ? ನಿನಗೆ ಕೊಡಲು ತೊಂದರೆ ಎನಿಸಿದರೆ ಬೇಕಾದರೆ ನಾನೇ ತೆಗೆದುಕೊಳ್ಳುತ್ತೇನೆ. ಆದರೆ ಅಂದಿನಂತೆ ನೀನು ಮನೆಗೆ ಬರದೆ ನನ್ನಿಂದ ದೂರ ಉಳಿದ್ರೆ ಎಂದು ಯೋಚನೆ ಅಷ್ಟೇ ಹೇಳುತ್ತಲೇ. ಅಂದಿನಂತೆ ಎನ್ನುವ ಮಾತು ಬಂದಾಗ ಚಂದನಗೆ ಅರ್ಥವಾಗಿತ್ತು. ಗೌತಮ್ ತಗ್ಗಿದ ಮುಖ ನೋಡಿ ಅರ್ಥ ಮಾಡಿಕೊಂಡವಳು. ಇನ್ನೆಷ್ಟು ದಿನ ಕಾಯಬೇಕು ಎಂದುಕೊಂಡಿದ್ದೆ ಹೇಳಿಕೊಂಡಿದ್ದ. ಮನೆಯ ಮುಂದೆ ಕಾರು ನಿಲ್ಲುತ್ತಲೇ ಮನೆಯೊಳಗಿನಿಂದ ವಿಮಲಾ ನಂದನ್ ಹೊರಗೆ ಬಂದರು. ಮಗಳು ಅಳಿಯನಿಗಾಗಿ ಕಾಂಪೌಂಡ್ನಲ್ಲಿ ಓಡಾಡುತ್ತಿದ್ದ ಕೃಷ್ಣ ಪ್ರಸಾದ್ ಅವರು ಆತುರವಾಗಿ ಬಂದು ಕಾರು ಹೊಳಬರಲು ಅನುಕೂಲವಾಗುವಂತೆ ಗೇಟು ತೆರೆದಿದ್ದರು. ಅವರ ಅವಸರ ಮುಖದ ಸಂಭ್ರಮ ಇದ್ದ ಜಾಗ ಗಮನಿಸಿದ ಗೌತಮ್, ನಮಗಾಗಿ ಕಾಯುತ್ತಿದ್ದರು ಎನಿಸ್ತದೆ, ಇಲ್ಲ ಅವರ ಮಗಳಿಗಾಗಿ ಕಾಯುತ್ತಿದ್ದರು ಎನಿಸ್ತದೆ. ನಾನೇನು ಇವರ ಮಗಳನ್ನು ಎಲ್ಲಿಗೂ ಕರೆದುಕೊಂಡು ಹೋಗಿ ಬಿಡುವಂತೆ. ಅವರ ಮುಖ ನೋಡುತ್ತಲೇ ಇಷ್ಟೊತ್ತು ಇದ್ದ ಸಮಾಧಾನ
ಸಮಾಧಾನಕರ ಮುಖಭಾವ ಬದಲಾಗಿ ಗಂಭೀರತೆ ಮೂಡಿತ್ತು. ಇಳಿದ ಚಂದನ ನೇರವಾಗಿ ಹೋಗಿದ್ದು ತಂದೆಯ ಬಳಿಗೆ. ಬಂದ ವಿಮಲಾ ಅವರ ಅಪ್ಪನ ಮಗಳು ರೇಗಿಸಿ ಅಳಿಯನನ್ನು, ಬನ್ನಿ ಹೇಗಿದ್ದೀರಾ, ಮನೇಲಿ ಎಲ್ಲ ಚೆನ್ನಾಗಿದ್ದಾರಾ, ನೀವು ಬಂದಿದ್ದು ತುಂಬ ಸಂತೋಷವಾಯಿತು ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರ ಅಳಿಯನ ಬಿಗಿದ ಮುಖ ನೋಡಿ, ಕಾರಿನಲ್ಲಿ ಚೆನ್ನಾಗಿದ್ರಲ್ಲ ಹೇಳಿಕೊಂಡು ಬನ್ನಿ ಒಳಗೆ ಎಂದಿದ್ದರು. ನಂದನ್ ಮುಂದೆ ಬಂದು ತಂಗಿ ಭಾವ ಇಬ್ಬರನ್ನು ವಿಚಾರಿಸಿಕೊಂಡಿದ್ದ. ಸ್ವಲ್ಪ ಸಮಯ ಕುಳಿತು ಮಾತನಾಡುತ್ತಲೇ ವಿಮಲಾ ಅವರು ಅಳುಕುತ್ತಾ ಊಟಕ್ಕೆ ಬನ್ನಿ ಎಂದಿದ್ದರು. ಗೌತಮ್, ಅದು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಾಗಾಗಿ ಬರುವಾಗ ಹೋಟೆಲ್ನಲ್ಲಿ ಊಟ ಮಾಡಿ ಬಂದೆವು ಎಂದಿದ್ದ. ಮನೆಯವರೆಲ್ಲ ಮುಖ ನೋಡಿಕೊಂಡು ಏನು ಹೇಳದಾಗಿದ್ದರು. ಗೌತಮ್ ಮನೆಗೆ ಬರುತ್ತಿರುವುದೇ ಹೆಚ್ಚು, ಜೊತೆಗೆ ಇಲ್ಲಿ ಬಂದು ರಾತ್ರಿ ಉಳಿಯುವುದೇ ಅವರಿಗೆ ದೊಡ್ಡ ವಿಷಯವಾಗಿತ್ತು. ತನ್ನ ಮನೆಯವರ ಮುಖ ಗಮನಿಸಿ, ಹೌದು ಇವರು ನಮ್ಮ ಮನೆಯಲ್ಲಿ ಒಮ್ಮೆಯೂ ಊಟ ಮಾಡಲಿಲ್ಲ ಹೇಳಿಕೊಂಡವಳು. ನಾನು ಇವರ ಜೊತೆ ಬರುವುದಕ್ಕೆ ಯಾರ ಮುಖದಲ್ಲಾದರೂ ಅಸಮಾಧಾನವಿದೆಯೇ ಎಂದು ನೋಡಿದ್ದಳು. ಯಾರ ಮುಖದಲ್ಲೂ ಆ ಭಾವ ಕಾಣಲಿಲ್ಲ. ಹೆಂಡತಿಯ ಮುಖಭಾವ ಅರ್ಥ ಮಾಡಿಕೊಂಡವನು, ಅದು ಸ್ವಲ್ಪ ಕೆಲಸ ಇತ್ತು, ಈ ಕಡೆ ಬರ್ತಿದ್ದೆ, ಹಾಗಾಗಿ ಚಂದನಳನ್ನು ಕರೆದುಕೊಂಡು ಬಂದದ್ದು. ಆದರೆ ಇಲ್ಲಿಗೆ ಬಂದಮೇಲೆ ಆ ವ್ಯಕ್ತಿ ಕರೆ ಮಾಡಿ ಇನ್ನೊಂದೆರಡು ದಿನ ಕೆಲಸ ಆಗೋದಿಲ್ಲ ಎನ್ನುತ್ತಿದ್ದಾರೆ, ನಾಳೆ ಹೊರಡುತ್ತೇನೆ ಎಂದಿದ್ದ. ನಂದನ್, ನಾಳೆ ಹೇಗಿದ್ದರೂ ಭಾನುವಾರ ಸಂಜೆ ಹೊರಡ್ಬೋದು ಎಂದಿದ್ದ. ದಂಪತಿಗಳು ಮುಖ ನೋಡಿಕೊಂಡು, ಅಪರೂಪಕ್ಕೆಲ್ಲ ಸೇರಿದ್ದೀವಿ, ಬೆಳಿಗ್ಗೆ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬರೋಣ. ಬೆಳಿಗ್ಗೆ 5ರ ಸಮಯಕ್ಕೆ ಮನೆ ಬಿಟ್ಟರೆ 9ರ ಸಮಯಕ್ಕೆಲ್ಲ ದೇವಸ್ಥಾನದಲ್ಲಿ ಇರುತ್ತೇವೆ ಎಂದಿದ್ದರು. ಚಂದನಿಗೆ ಆ ದೇವಸ್ಥಾನ, ಅಲ್ಲಿನ ವಾತಾವರಣ ಎರಡೂ ಇಷ್ಟ. ಹಾಗಾಗಿ ಸಹಜವಾಗಿ ಸಂತೋಷಗೊಂಡವಳು ಗೌತಮ್ ಕಡೆ ನೋಡಿದ್ದಳು. ಗೌತಮ್, ಸರಿ ಬಿಡಿ, ಏನು ಕೆಲಸ ಇಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಹೊರಡ್ತೇನೆ, ಸಮಯವಾಗಿದೆ, ನೀವು ಊಟ ಮಾಡಿ ಎಂದವನು. ಎದ್ದು ನಿಂತಾಗ ನಂದನ್, ಹೇಗೋ ಬೆಳಿಗ್ಗೆ ಬೇಗ ಹೋಗಬೇಕು, ನೀವು ಹೋಗಿ ಮಲಗಿ, ಸಾಕಾಗಿರ್ಬೋದು ಎಂದಿದ್ದ. ಗೌತಮ್ ಏನು ಹೇಳದೆ ಒಮ್ಮೆ ಚಂದನ ಕಡೆ ನೋಡಿ ನಡೆದಿದ್ದ. ನಂದನ ಊಟದ ನಂತರ ಮಲಗಲು ಹೋಗುವ ಸಮಯದಲ್ಲಿ ಗೌತಮ್ ರೂಮಿನ ಬಳಿ ನಿಂತವನು. ಏನಾದರೂ ಬೇಕಾಗಿತ್ತಾ ಕೇಳಿದ್ದ. ಗೌತಮ್, ನೀನು ಹೋಗಿ ಮಲಗು, ಸಾಕಾಗಿರ್ಬೋದು, ಯಾರ ಕೈಯಲ್ಲಾದರೂ ನೀರು ಕಳಿಸಿಕೊಡು ಎಂದವನು. ವಯಸ್ಸಾಗಿದೆ, ತಲೆಯಲ್ಲಿ ಏನಿಟ್ಟುಕೊಂಡಿದ್ದಾನೆ, ಈ ಮಾತು ಕೇಳಲು ಇವನು ಈಗ ಇಲ್ಲಿ ಬರಬೇಕಾಗಿತ್ತಾ? ನನ್ನ ಹೆಂಡತಿ ಇಲ್ವಾ ಅದನ್ನೆಲ್ಲ ವಿಚಾರಿಸಿಕೊಳ್ಳಲು, ಅವಳನ್ನು ಕಳಿಸಬೇಕು ತಾನೆ ಹೇಳಿಕೊಂಡು. ಅಂದರೆ ಎಲ್ಲ ಇಷ್ಟು ಬೇಗ ಮಲಗ್ತಿದ್ದಾರಾ, ನಾಲಾಯಕ್ ಕೂಡ ಯೋಚಿಸಿದ್ದ. ವಿಮಲಾ ಅವರು ಹಾಲು ಕಾಯಿಸುತ್ತಾ, ಗೌತಮ್ ಅವರು ಊಟ ಮಾಡಲಿಲ್ಲ, ಹಾಲನ್ನಾದರೂ ಕುಡಿದ್ರೆ ಆಗ್ತದೆ ಎಂದಿದ್ದರು. ರೂಮಿನಿಂದ ಹೊರಗೆ ಬಂದ ಗೌತಮ್ನ ನೋಡಿದ ಚಂದನ, ಮಮ್ಮಿ ಇನ್ನೂ ಎದ್ದಿದ್ದಾರೆ, ಲೋಟಕ್ಕೆ ಹಾಕಿ ಕೊಡಿ, ಕೊಟ್ಟು ಬರ್ತೀನಿ ಎಂದಿದ್ದಳು. ಕಳೆದ ಬಾರಿ ತಾನು ಕಾಫಿ ಕೊಟ್ಟಾಗ ತೆಗೆದುಕೊಂಡಿದ್ದು ನೆನಪಾಗಿತ್ತು.